ನಮಸ್ಕಾರ. ವರಮಹಾಲಕ್ಷ್ಮಿ ವ್ರತ ವರಮಹಾಲಕ್ಷ್ಮಿ ಹಬ್ಬ 2026 21 ಆಗಸ್ಟು 2026 ಶುಕ್ರವಾರಕ್ಕೆ ಬರುತ್ತೆ. ಅವತ್ತಿನ ದಿನ ಎಸ್ಪೆಷಲಿ ಹೆಣ್ಣು ಮಕ್ಕಳು, ಮುತ್ತೈದೆಯರು, ಹೆಣ್ಣು ಮಕ್ಕಳು ಮತ್ತು ವಿಧವೆಯರು ಈ ರೀತಿ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೆಯಲ್ಲಿ ದುಡ್ಡಿನ ಸಮಸ್ಯೆನೇ ಬರಲ್ಲ. ವರ್ಷ ಪೂರ್ತಿ ಮನೆಯಲ್ಲಿ ಸಾಲಬಾಧೆಗಳಿದ್ದರೆ ಬೇಗ ಖಂಡಿತವಾಗ್ಲೂ ತೀರುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪ್ರಗತಿ ಹೊಂದುತ್ತಾರೆ. ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಿರ್ತಿರಲ್ಲ, ಖಂಡಿತವಾಗ್ಲೂ ಮದುವೆ ಕಂಕಣ ಫಲ ಪ್ರಾಪ್ತಿ ಆಗೇ ಆಗುತ್ತೆ. ಉದ್ಯೋಗಕ್ಕೆ ಟ್ರೈ ಮಾಡ್ತಿರ್ತಾರೆ ಮಕ್ಕಳಿಗೆ, ಖಂಡಿತವಾಗ್ಲೂ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ಏಳ್ಗೆ ಅಭಿವೃದ್ಧಿಗಳಂತೂ ಖಂಡಿತವಾಗ್ಲೂ ಕಂಡೇ ಕಾಣ್ತೀರಾ. ಹೆಣ್ಮಕ್ಳು ಎಸ್ಪೆಷಲಿ ಮುತ್ತೈದರು ಪ್ಲಸ್ ವಿಧವೆಯರು ಯಾವ ರೀತಿ ಮಾಡಬೇಕು ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಅವತ್ತು 21ನೇ ತಾರೀಕು ಆಗಸ್ಟ್ 2026 ನೀವು ಲಕ್ಷ್ಮೀ ಕೂರಿಸುವ ಸಮಯ ಬಂದು ಸ್ಥಿರ ಲಗ್ನದಲ್ಲಿ ಕೂರಿಸಿ. ಬೆಳಿಗ್ಗೆ 6:30 8 ಗಂಟೆ ಒಳಗಡೆ ಸ್ಥಿರ ಲಗ್ನದಲ್ಲಿ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುವುದಕ್ಕೆ. ಇನ್ನು ಸೀರೆ ಉಡಿಸೋದಾದರೆ ನೀವು ಹಸಿರು ಕಲರ್, ಗ್ರೀನ್ ಕಲರ್ ಸೀರೆ ಉಡಿಸಿ ಅಥವಾ ಗೋಲ್ಡನ್ ಕಲರ್ ಸೀರೆ ಉಡಿಸಿ. ಇಲ್ಲ ನಾವು ರೆಡ್ಡೇ ಉಡಿಸ್ತೀವಿ ಅಂತಂದ್ರೆ ರೆಡ್ಡೇ ಉಡಿಸಿ, ಏನು ತೊಂದರೆ ಏನಿಲ್ಲ. ಒಂದು. ಎರಡನೇದು, ಎಸ್ಪೆಷಲಿ ಅವತ್ತಿನ ದಿನ ಕನಕದಾರ ಸ್ತೋತ್ರ ಮತ್ತು ಶ್ರೀ ಸೂಕ್ತಮ್ಮು ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಠಣೆ ಮಾಡಿ. ಕಳಸ ಇಟ್ಟು ಪೂಜೆ ಮಾಡ್ತೀರಾ ಹೆಣ್ಮಕ್ಳು, ಹೌದಾ? ಮುತ್ತೈದರು ಹೆಣ್ಮಕ್ಳು ಕಳಸ ಇಟ್ಟು ಸೀರೆ ಅಲಂಕಾರ ಉಡಿಸಿ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡ್ತೀರಾ. ಮತ್ತು ಎಸ್ಪೆಷಲಿ ವಿಧವೆಯರು ಕಳಸ ಹೂಡಕ್ಕೆ ಹೋಗಬೇಡಿ, ಫೋಟೋ ಇಟ್ಟು ಪೂಜೆ ಮಾಡಿ. ನೀವು ಎಸ್ಪೆಷಲಿ ವಿಧವೆಯರು ಕಳಸ ಹೂಡಬೇಡಿ, ಫೋಟೋ ಇಟ್ಟು ಪೂಜೆ ಮಾಡಿ. ಒಂದು. ಎರಡನೇದು, ಎಸ್ಪೆಷಲಿ ಅವತ್ತಿನ ದಿನ ಹೆಣ್ಮಕ್ಳು, ಮುತ್ತೈದೆಯರ ಹೆಣ್ಮಕ್ಳು ಗಂಡನಿಗೆ ಪೂಜೆ ಮಾಡಿದಾದ್ಮೇಲೆ, ಕನಕದಾರ ಸ್ತೋತ್ರ ಹೇಳ್ದಾದ್ಮೇಲೆ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಹೇಳ್ದಾದ್ಮೇಲೆ, ಆಮೇಲೆ ಈ ಶ್ರೀ ಸೂಕ್ತಮು ಪಠಣೆ ಮಾಡಿ ಆದ ನಂತರ ನಿಮ್ಮ ಗಂಡನಿಗೆ ಈ ಗಜಕೇಸರಿ ಪುನುಗು ಅಂತ ಸಿಗುತ್ತೆ, ತಗೊಳ್ಳಿ. ಗಜಕೇಸರಿ ಪುನುಗು ಪೂಜೆ ಮಾಡುವ ಸಂದರ್ಭದಲ್ಲಿ, ಸ್ತೋತ್ರ ಪಠಣೆ ಮಾಡುವ ಸಂದರ್ಭದಲ್ಲಿ ಕೈನಲ್ಲಿ ಗಜಕೇಸರಿ ಪುನುಗು ಕೈನಲ್ಲಿಟ್ಕೊಂಡು ಈ ಕನಕದಾರ ಸ್ತೋತ್ರ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ, ಶ್ರೀ ಸೂಕ್ತಂ ಪಠಣೆ ಮಾಡಿ ತದನಂತರ ನಿಮ್ಮ ಗಂಡನಿಗೆ ಹಣೆಗೆ ಗಜಕೇಸರಿ ಪುನುಗು ಅಂತ ಹಣೆಗೆ ಇಲ್ಲಿ ಹಚ್ಬಿಡಿ. ಗಂಡು ಮಕ್ಕಳಿಗಿದ್ರೆ ಹಣೆಗೆ ಹಚ್ಬಿಡಿ. ಇದು ಎಸ್ಪೆಷಲಿ ಈ ಹೆಣ್ಣುಮಕ್ಕಳು ನೀವು ಹಣೆಗೆ ಹಚ್ಕೊಬೋದು. ಎಸ್ಪೆಷಲಿ ಈ ರೀತಿ ನೀವು ಮಾಡಿದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ದುಡ್ಡಿನ ಸಮಸ್ಯೆನೇ ಬರಲ್ಲ ಆ ವರ್ಷ ಪೂರ್ತಿ. ಸಾಲಬಾಧೆಗಳೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗೇ ಆಗುತ್ತೆ. ಕೊಟ್ಟಿರೋ ಹಣ ಸಾಲ ವಾಪಸ್ ಬಂದೇ ಬರುತ್ತೆ. ಮಕ್ಕಳಿಗೆ ಮದುವೆ, ಉದ್ಯೋಗ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದುತ್ತಾರೆ. ಮನೆಯಲ್ಲಿ ಧನ ಕನಕ ಸಮೃದ್ಧಿ ಖಂಡಿತವಾಗ್ಲೂ ಆಗೇ ಆಗುತ್ತೆ. ವಿಧವೆಯರು ಇದನ್ನು ಹಚ್ಕೊಳಂಗಿಲ್ಲ. ಒಂದು, ಅವರು ಹಚ್ಚಕ್ಕೆ ಬರಲ್ಲ. ಅವರು ಕಳಸ ಹೂಡಬೇಡಿ ಅಷ್ಟೇ. ಕಳಸ ಹೂಡದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಿ, ಭಕ್ತಿಯಿಂದ ಪೂಜೆ ಮಾಡಿ, ಈ ಸ್ತೋತ್ರಗಳು ಮಂತ್ರಗಳು ಪಠಣೆ ಮಾಡಿ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ವರಮಹಾಲಕ್ಷ್ಮಿ ನಿಮಗೆ ಖಂಡಿತವಾಗ್ಲೂ ದಯ ಪಾಲಿಸ್ತಾಳೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಅರ್ಥ ಆಯ್ತಾ? ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡಿದ್ದೀನಿ, ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ನಮಸ್ಕಾರ.